ಆತ್ಮೀಯ ರೈತ ಬಾಂಧವರೇ, ಈ ಸ್ಟಾರ್ಟ್ರ್ ಬಂದು ಬೇಟಿಕೋ ಸ್ಟಾರ್ಟರು. ಈ ಸ್ಟಾರ್ಟ್ರಲ್ಲಿ ಬ್ರಾಕೆಟಲ್ಲಿರೋ ಆರ್ಮ್ಸು 5 ಮೇಲ್ಗಡೆ ಹೋಗ್ತಿರ್ಲಿಲ್ಲ. ಹೋದ್ರೂ ಆಟೋಮೆಟಿಕ್ ಅದರಕ್ಕದೇ ವರ್ಕ್ ಆಗ್ತಿತ್ತು. ಅಂದರೆ 10K ಪಾರ್ಟ್ ಹೋಗಿತ್ತು. ಅಂದರೆ ನೋಡಿ, ಬ್ರಾಕೆಟಾಗಿರೋ ಆರ್ಮ್ಸ್ ಆಟೋಮೆಟಿಕ್ ಅದರಕ್ಕದೇ ಚೇಂಜಸ್ ಆಗ್ತಾ ಇರುತ್ತೆ. ಇಷ್ಟಿಟ್ರೂ ನಿಲ್ಲೋದಿಲ್ಲ, ಅದು ಚೇಂಜ್ ಆಗ್ತಿರುತ್ತೆ. 5, 13 ಇದೇ ಥರ 20, 25 ಹಿಂಗೆ ಆಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಆಟೋಮೆಟಿಕ್ಲಿ ಅದರಕ್ಕದೇ ಚೇಂಜಸ್ ಆಗ್ತಾ ಇರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಓವರ್ಲೋಡೋದು ಬಿದ್ದೋಗೋದು ಮಾಡ್ದಿರೋ ಸ್ಟಾರ್ಟ್ರು. ಅದಕ್ಕೆ ಅದನ್ನು ಚೇಂಜ್ ಮಾಡೋಕ್ಕಿಂತ ಓಪನ್ ಮಾಡ್ತಿದ್ವಿ. ಪ್ರಿವೆಂಟ್ರು ಓಪನ್ ಮಾಡಿಬಿಟ್ಟು ವರ್ಕ್ ಸ್ಟಾರ್ಟ್ ಮಾಡಿ ಅದು 10K ಪಾರ್ಟ್ ತೆಗಿಬೇಕು. ಅದು LED PCB ಬರುತ್ತಲ್ಲ, ಆ PCBಲಿ ಇರುತ್ತೆ ಅದು 10K ಪಾರ್ಟ್. ಇದೇ ನೋಡಿ LED PCB. ಇದೇ ಥರ ಈಟಿಕೋ, ಬೀಟಿಕೋ, SS, ಮೀಕೋ, LNT ಎಲ್ಲ ಥರದ ಡಿಜಿಟಲ್ ಹಾಗೂ ನಾನ್ ಡಿಜಿಟಲ್ ಸ್ಟಾರ್ಟರ್ಗಳು ಬಗ್ಗೆ ಇನ್ಫಾರ್ಮೇಷನ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ಆಗಲೇ ಗೊತ್ತಾಗುತ್ತೆ, ನಾನು ಹಾಕಿದ ತಕ್ಷಣವೇ. ಇದೇ ಥರ ಎಲ್ಲ ಡಿಜಿಟಲ್ ಸ್ಟಾರ್ಟರ್ ರಿಪೇರಿ ವೀಡಿಯೋಸ್ನ ನಾನು ಚಾನಲ್ ಅಪ್ಲೋಡ್ ಮಾಡ್ತಿರ್ತೀನಿ. ನೋಡಿ, ಆ ಪಾರ್ಟ್ನ ರಿಮೂವ್ ಮಾಡಿ ಚೇಂಜ್ ಮಾಡ್ತೀನಿ. 10K ಪಾರ್ಟ್. ಅದೇ ನೋಡಿ 10K ಪಾರ್ಟು. ಇದೇ 10K ಪಾರ್ಟು. ಆ ಪಾರ್ಟ್ನ ಚೇಂಜ್ ಮಾಡ್ತಿದ್ದೀನಿ ನೋಡಿ. ಅದು ಹೋಗಿದೆ ನೋಡಿ ಪಾರ್ಟ್. ಇದು ಕ್ಲೀನಾಗಿ ಸಾರ್ಟಿಂಗ್ ಮಾಡಬೇಕು. ಇಲ್ಲ ಅಂದರೆ ಮತ್ತೆ ತಿರ್ಗಾ ಅದು ಸಾರ್ಟಿಂಗ್ ಆಗಿಲ್ಲ ಅಂದರೆ ಆರ್ಮ್ಸ್ ತಿರ್ಗಾ ರೇಸ್ ಆಗೋದೇ ಇಲ್ಲ. ಇಲ್ಲಾಂದ್ರೆ ರೇಸ್ ಆಗಿದ್ದೆಲ್ಲ ವಾಪಸ್ ಬರೋಂಗಿಲ್ಲ. ಬ್ರ್ಯಾಕೆಟಾಗಿರೋದು ಕ್ಲೀನಾಗಿ ಸಾರ್ಟಿಂಗ್ ಮಾಡಬೇಕು. ಅರ್ಥಿಂಗಾಗಲಿ ಎಲ್ಲದೂ ಸಾಲ್ಟಿಂಗ್ ಕ್ಲೀನಾಗಿ ಕೂತ್ಕೋಬೇಕು. ಇದೇ ಥರ ಎಲ್ಲ ಸ್ಟಾರ್ಟರು ಇನ್ಫಾರ್ಮೇಷನ್ ನಮ್ಮ ಚಾನಲ್ ಅಪ್ಲೋಡ್ ಮಾಡ್ತಿರ್ತೀವಿ. ಹಾಗೆ ನಮ್ಮ ಚಾನಲಲ್ಲಿ ಎಲ್ಲ ವಿಸಿಟ್ ಮಾಡಿ ನೋಡಿರಿ ಒಂದು ಸಲ. ವೀಡಿಯೋಸ್ ಎಲ್ಲ ನಿಮಗೆ ಅರ್ಥ ಆಗುತ್ತೆ ಎಲ್ಲ. ಅದೇ ಆಗಿತ್ತು ಹಾಗೆ ಕನೆಕ್ಟ್ ಮಾಡಬೇಕು. ಕ್ಲೀನಾಗಿ 4 ಸ್ಕ್ರೂ ಹಾಕಿ ಟೈಟ್ ಮಾಡಿ ಚೆಕ್ ಮಾಡೋಣ, ನೋಡೋಣ ಈ ಸಲ ವರ್ಕ್ ಹೆಂಗಾಗಿದೆ ನೋಡಿ ನೀವೇ. ಅದು ಮೇಯ್ನ್ಸ್. ಅದು L1, L2, L3 ಮೇಯ್ನ್ಸ್ ಹಾಕಬೇಕು. RYB, BRY ಕೇಬಲ್ಲು. ನಾನು ಸಿಂಗಲ್ ಕೇಬಲ್ ಹಾಕೊಂಡೇ ಚೆಕ್ ಮಾಡ್ತಾಯಿದ್ದೀನಿ.
ನೆಕ್ಸ್ಟ್ ವಿಡಿಯೋದಲ್ಲಿ BTCO ಸ್ಟಾರ್ಟರ್ ಸೆಟ್ಟಿಂಗ್ಸಲ್ಲಿ ಏನೇನು ಚೇಂಜಸ್ ಮಾಡ್ಕೋಬೋದು, ಆಟೋ ಟೈಮಿಂಗ್ಸ್ ಹೇಗೆ ಸೆಟ್ ಮಾಡ್ಕೊಳ್ಳೋದು, ಡ್ರೈ ರನ್ ಸೆಟ್ ಹೇಗೆ ಸೆಟ್ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಸೆಟ್ಟಿಂಗ್ಸಲ್ಲಿ ಡ್ರೈ ರನ್ ಸೆಟ್ಟು ಅದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಹೆಂಗೆ ಸೆಟ್ ಮಾಡ್ಕೊಳೋದು, ಆಟೋ ಟೈಮಿಂಗ್ಸ್ ಜಾಸ್ತಿ ಮಾಡ್ಕೊಳೋದು ಎಲ್ಲಿ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ.